ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಅಡಿಯಲ್ಲಿ ಬರುವ ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿಯ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು. ನಾವು ಈಗ ಬೀಜಾಮೃತವನ್ನು ತಯಾರಿಸುವುದು ಹಾಗೂ ಅದರ ಉಪಯೋಗಗಳನ್ನು ತಿಳಿಸಿಕೊಡುತ್ತೇನೆ. ಬೀಜಾಮೃತ ಮಾಡಲು ಬೇಕಾಗುವ ಸಾಮಗ್ರಿಗಳು: 20 ಲೀಟರ್ ನೀರು, 5 ಕೆಜಿ ಗೋಮಯ, 5 ಲೀಟರ್ ಗೋಮೂತ್ರ, 50 ಗ್ರಾಂ ಸುಣ್ಣ ಮತ್ತು 1 ಇಡಿ ಬದುವಿನ ಮಣ್ಣು ಅಥವಾ ಹುತ್ತದ ಮಣ್ಣು ಬೇಕಾಗುತ್ತದೆ. ಇದನ್ನು ಮಾಡುವ ವಿಧಾನ: ಮೊದಲಿಗೆ ತೆಳುವಾದ ಹತ್ತಿ ಬಟ್ಟೆಯಲ್ಲಿ 5 ಕೆಜಿ ಗೋಮಯವನ್ನು ಹಾಕಿ ಗಂಟನ್ನು ಕಟ್ಟಬೇಕು. ಆ ಗಂಟನ್ನು ಕೋಲಿನ ಸಹಾಯದಿಂದ 20 ಲೀಟರ್ ನೀರಿನಲ್ಲಿ ಇಳಿ ಬಿಡಬೇಕು. ಯಾವುದೇ ಕಾರಣಕ್ಕೂ ಆ ಗಂಟು ತಳವನ್ನು ಸ್ಪರ್ಶ ಮಾಡಬಾರದು ಮತ್ತು ಆ ಗಂಟು ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಬೇಕು. ಇದನ್ನು 12 ಗಂಟೆಗಳ ಕಾಲ ಹಾಗೆ ನೀರಿನಲ್ಲಿ ಬಿಡಬೇಕು. 12 ಗಂಟೆಗಳ ನಂತರ ಆ ಗಂಟನ್ನು ನೀರಿನಲ್ಲಿ ಅದ್ದಬೇಕು ಮತ್ತು ಆ ಗಂಟನ್ನು 3 ರಿಂದ 4 ಬಾರಿ ಚೆನ್ನಾಗಿ ಇಸುಕಬೇಕಾಗುತ್ತದೆ. ನಂತರ ಆ ಮಿಶ್ರಣಕ್ಕೆ 5 ಲೀಟರ್ ಗೋಮೂತ್ರ, 50 ಗ್ರಾಂ ಸುಣ್ಣದ ನೀರು ಮತ್ತು 1 ಇಡಿ ಬದುವಿನ ಮಣ್ಣು ಸೇರಿಸಿ ಕೋಲಿನಿಂದ ಚೆನ್ನಾಗಿ ಕಲಕಬೇಕಾಗುತ್ತದೆ. ನಂತರ 1 ಕೆಜಿ ಬೀಜಕ್ಕೆ 300 ml ಬೀಜಾಮೃತವನ್ನು ಬಳಸಬೇಕು. ನೀವು ಬಿತ್ತನೆ ಮಾಡುವ ಬೀಜಗಳಿಗೆ ಬೀಜಾಮೃತವನ್ನು ಸೇರಿಸಿ ಅದನ್ನು 10 ರಿಂದ 20 ನಿಮಿಷಗಳ ಕಾಲ ನೆರಳಿನಲ್ಲಿ ಒಣಗಿಸಬೇಕು. ನಂತರ ಆ ಬೀಜಗಳನ್ನು ಬಿತ್ತಬೇಕು. ಈ ಬೀಜಾಮೃತವನ್ನು ಸಂಶೋಧನೆ ಮಾಡಿದಾಗ ಅದರಲ್ಲಿ NPK ಅಂದರೆ ಸಾರಜನಕ, ಪೊಟ್ಯಾಷ್, ಫಾಸ್ಫರಸ್ ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳಾದ ಜಿಂಕ್, ಐರನ್, ಮ್ಯಾಗ್ನೀಷಿಯಂ ಇನ್ನೂ ಹಲವಾರು ಪೋಷಕಾಂಶಗಳನ್ನು ಹೊಂದಿದೆ ಎಂದು ಸಂಶೋಧನೆಯಲ್ಲಿ ತಿಳಿದು ಬಂದಿದೆ. ಬೀಜಾಮೃತದಿಂದ ಆಗುವ ಉಪಯೋಗಗಳು: ಬೀಜಗಳು ಚೆನ್ನಾಗಿ ಮೊಳಕೆಯೊಡೆಯುತ್ತವೆ. ಬೀಜ ಮತ್ತು ಮಣ್ಣಿನಿಂದ ಬರುವ ರೋಗಗಳನ್ನು ನಿಯಂತ್ರಿಸಬಹುದು. ಇದರಲ್ಲಿ ಬೆಳೆಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಸಿಗುತ್ತವೆ ಮತ್ತು ಇಳುವರಿ ಸಹ ಚೆನ್ನಾಗಿ ಬರುತ್ತದೆ. ಎಲ್ಲ ರೈತರು ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳಿ. ಇದರಿಂದ ಹಣದ ಖರ್ಚು ಸಹ ಕಮ್ಮಿಯಾಗುತ್ತದೆ. ಇದೇ ರೀತಿ ನೈಸರ್ಗಿಕ ಕೃಷಿಯ ಬಗ್ಗೆ ಮಾಹಿತಿ ತಿಳಿಯಲು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ರೈತರು ರಾಸಾಯನಿಕ ಕೃಷಿಯನ್ನು ಬದಿಗಿರಿಸಿ ಸಾವಯವ ಕೃಷಿಯನ್ನು ಅನುಸರಿಸಿ. ಧನ್ಯವಾದಗಳು.